ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ನಮ್ಮ ದೇಶದ ಮಣ್ಣು. ಹೌದು, ನಮ್ಮ ಕೃಷಿಯಿಂದ ಹಿಡಿದು ಸಂಸ್ಕೃತಿಯವರೆಗೂ ಎಲ್ಲದಕ್ಕೂ ಆಧಾರವಾಗಿರೋ ಈ ನೆಲದ ಕಥೆಯನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಪ್ರತಿ ದಿನ ಊಟ ಮಾಡ್ತೀವಲ್ಲ, ಆ ಆಹಾರ ಎಲ್ಲಿಂದ ಬರುತ್ತೆ? ಉತ್ತರ ತುಂಬಾ ಸಿಂಪಲ್ ಅನ್ಸ್ಬಹುದು, ಆದ್ರೆ ಅದರ ಮೂಲ ಬಹಳ ಆಳವಾದದ್ದು. ಅದು ಬರೋದು ಮಣ್ಣಿನಿಂದ, ನಾವು ಪ್ರತಿ ದಿನ ಓಡಾಡೋ ಇದೇ ನೆಲದಿಂದ. ಸರಿ, ಹಾಗಾದ್ರೆ ಮೊದಲು ನಮ್ಮ ದೇಶದ ಕಥೆಯನ್ನೇ ಹೇಳುವ ಈ ಮಣ್ಣಿನ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಈಗ ಭಾರತದಾದ್ಯಂತ ಒಂದು ಸಣ್ಣ ಪಯಣ ಶುರು ಮಾಡೋಣ, ಇಲ್ಲಿರುವ ಬೇರೆ ಬೇರೆ ಮಣ್ಣಿನ ವಿಧಗಳನ್ನ ನೋಡಕ್ಕೆ. ನಮ್ಮ ಮೊದಲ ನಿಲ್ದಾಣ ಭಾರತದ ಜೀವನಾಡಿ ಅಂತಾನೆ ಹೇಳ್ಬೋದಾದ ಫಲವತ್ತಾದ ಬಯಲು ಪ್ರದೇಶಗಳು. ಇಲ್ಲಿ ನಮ್ಗೆ ಸಿಗೋದೇ ಅಲ್ಯುವಿಯಲ್ ಮಣ್ಣು. ಇದನ್ನ ನಾವು ಮೆಕ್ಕಲು ಮಣ್ಣು ಅಂತಾನೂ ಕರಿತೀವಿ. ಗತಾ, ಈ ಮಣ್ಣು ಹೇಗೆ ಉಂಟಾಗುತ್ತೆ ಅನ್ನೋದೇ ಒಂದು ಸ್ವಾರಸ್ಯಕರ ಕಥೆ. ಗಂಗಾ, ಬ್ರಹ್ಮಪುತ್ರದಂತಹ ದೊಡ್ಡ ದೊಡ್ಡ ನದಿಗಳು ಲಕ್ಷಾಂತರ ವರ್ಷಗಳಿಂದ ಹಿಮಾಲಯದಿಂದ ಹರಿದು ಬರುವಾಗ ತಮ್ಮ ಜೊತೆ ತನ್ನ ಮೆಕ್ಕಲನ್ನ ಈ ಬಯಲಲ್ಲಿ ಶೇಖರಿಸಿ ಇಟ್ಟಿವೆ. ಅದಕ್ಕೆ ನೋಡಿ, ಈ ಪ್ರದೇಶ ಅಕ್ಕಿ, ಗೋಧಿ, ಕಬ್ಬು ಬೆಳೆದು ಭಾರತದ ಆಹಾರದ ಕಣಜ ಅಂತಾನೆ ಫೇಮಸ್ ಆಗಿದೆ. ಈ ಅಲ್ಯೂವಿಯಲ್ ಮಣ್ಣಿನಲ್ಲೂ 2 ಟೈಪ್ಸ್ ಇದೆ. ಭಾಂಗರ್ ಅಂದ್ರೆ ಹಳೆ ಮೆಕ್ಕಲು ಮಣ್ಣು, ಖಾದರ್ ಅಂದ್ರೆ ನದಿಗಳು ಪ್ರತಿ ವರ್ಷ ತಂದ್ಹಾಕೋ ಹೊಸ ಮಣ್ಣು. ಈ ಖಾದರ್ ಇಂದ್ಯಲ್ಲ, ಇದು ತುಂಬಾನೇ ಫಲವತ್ತಾಗಿರುತ್ತೆ. ಸರಿ, ಈಗ ನಮ್ಮ ಪಯಣ ದಕ್ಷಿಣದ ಕಡೆಗೆ, ಅಂದ್ರೆ ದಖ್ಖನ್ ಪ್ರಸ್ಥಭೂಮಿಯ ಕಡೆಗೆ ಹೋಗೋಣ. ಇಲ್ಲಿ ನಮ್ಗೆ ಕಾಣಸಿಗೋದೇ ಕಪ್ಪು ಮಣ್ಣು ಅಥವಾ ರೇಗುರ್ ಮಣ್ಣು. ಈ ಮಣ್ಣಿನ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ನೀರನ್ನ ಅದ್ಭುತವಾಗಿ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ಬೇಸಿಗೆ ಬಂತು ಅಂದ್ರೆ ನೀರೆಲ್ಲ ಆವಿಯಾಗಿ ನೆಲದಲ್ಲೇ ದೊಡ್ಡ ದೊಡ್ಡ ಬಿರುಕುಗಳು ಕಾಣಿಸುತ್ತೆ. ಈ ಒಂದು ಯುನಿಕ್ ಗುಣದಿಂದಲೇ ಇದನ್ನ ಹತ್ತಿ ಮಣ್ಣು ಅಂತಾನೂ ಕರೀತಾರೆ. ಯಾಕಂದ್ರೆ ಹತ್ತಿ ಬೆಳೆಗೆ ಇದು ಬೆಸ್ಟ್. ನಮ್ಮ ಮುಂದಿನ ಸ್ಟಾಪ್ ದಕ್ಷಿಣ ಮತ್ತೆ ಪೂರ್ವ ಭಾರತ. ಎಲ್ಲಿ ನೋಡಿದಲ್ಲೆಲ್ಲ ಕೆಂಪು ಮಣ್ಣು ವ್ಯಾಪಕವಾಗಿ ಹರಡಿಕೊಂಡಿದೆ. ಯಾಕಿದು ಕೆಂಪಾಗಿರುತ್ತೆ ಅಂದ್ರೆ ಅದರಲ್ಲಿರೋ ಐರನ್ ಆಕ್ಸೈಡ್ ಅಥವಾ ಕಬ್ಬಿಣದ ಅಂಶದಿಂದ. ನಮ್ಮ ಕರ್ನಾಟಕ, ತಮಿಳುನಾಡಿನಂಥ ರಾಜ್ಯಗಳಲ್ಲಿ ಈ ಮಣ್ಣು ರಾಗಿ, ಜೋಳ ಮತ್ತು ಕಡ್ಲೆಕಾಯಿ ಬೆಳೆಗೆ ತುಂಬಾನೇ ಹೆಸರುವಾಸಿ. ಕೆಂಪು ಮಣ್ಣಿನ ಒಣ ಪ್ರದೇಶಗಳಿಂದ ಈಗ ನಾವು ಸೀದಾ ಹೋಗೋದು ಎಲ್ಲಿ ಗೊತ್ತಾ? ವಿಪರೀತ ಮಳೆ ಬೀಳೋ ಪಶ್ಚಿಮ ಘಟ್ಟಗಳ ಕಡೆಗೆ. ಇಲ್ಲಿ ನಮಗೆ ಒಂದು ವಿಭಿನ್ನವಾದ ಲ್ಯಾಟರೈಟ್ ಮಣ್ಣು ಕಾಣ್ಸಿಗುತ್ತೆ. ತುಂಬಾ ಮಳೆ ಮತ್ತೆ ಬಿಸಿಲಿನಿಂದಾಗಿ ಮಣ್ಣಿನ ಮೇಲಿರೋ ಪೋಷಕಾಂಶಗಳೆಲ್ಲ ಕೊಚ್ಚಿಕೊಂಡು ಹೋಗಿ ಈ ಮಣ್ಣು ಉಂಟಾಗುತ್ತೆ. ಇದು ಚಹಾ, ಕಾಫಿ ಮತ್ತು ರಬ್ಬರ್ನಂತಹ ತೋಟದ ಬೆಳೆಗಳಿಗೆ ಹೇಳಿ ಮಾಡಿಸಿದ ಜಾಗ. ಅಬ್ಬಾ, ಎಂಥ ಮಳೆ! ಅಲ್ಲಿಂದ ಈಗ ನಾವು ಹೋಗ್ತಿರೋದು ಪೂರ್ತಿ ಆಪೋಸಿಟ್ ಜಾಗಕ್ಕೆ, ಅಂದ್ರೆ ರಾಜಸ್ಥಾನ ಮತ್ತು ಗುಜರಾತ್ನ ಒಣ ಮರುಭೂಮಿಗಳ ಕಡೆಗೆ. ಹೆಸರಲ್ಲೇ ಇದೆಯಲ್ವಾ, ಇದು ಪೂರ್ತಿ ಮರಳು, ಜೊತೆಗೆ ಉಪ್ಪಿನಂಶನೂ ಜಾಸ್ತಿ. ಇಲ್ಲಿ ವ್ಯವಸಾಯ ಮಾಡೋದು ಅಂದ್ರೆ ಸುಮ್ನೆನಾ? ಆದ್ರೆ ನಮ್ಮ ರೈತರು ಸರಿಯಾದ ನೀರಾವರಿ ಬಳಸಿ ಬಾಜ್ರಾ ಮತ್ತು ಜೋಳವನ್ನೆಲ್ಲ ಯಶಸ್ವಿಯಾಗಿ ಬೆಳಿತಾರೆ. ಇವು ಮುಖ್ಯವಾದ ಮಣ್ಣುಗಳಾದ್ರೆ, ಇವಲ್ಲದೆ ಇನ್ನೂ ಕೆಲವು ವಿಶೇಷವಾದ ಮಣ್ಣುಗಳು ನಮ್ಮ ದೇಶದಲ್ಲಿವೆ. ಅವುಗಳದ್ದೇ ಆದ ಸವಾಲುಗಳೂ ಇವೆ. ಉದಾಹರಣೆಗೆ, ಹಿಮಾಲಯದಲ್ಲಿ ಅರಣ್ಯಂ ಮತ್ತು ಪರ್ವತ ಮಣ್ಣು ಸಿಕ್ಕರೆ, ಕೇರಳ ಮತ್ತು ಸುಂದರ್ಬನ್ಸ್ನಲ್ಲಿ ಜೌಗು ಮಣ್ಣು ಸಿಗುತ್ತೆ. ಹಾಗೆ ಪಂಜಾಬ್, ಹರಿಯಾಣ ಕಡೆ ಉಪ್ಪು ಮತ್ತು ಕ್ಷಾರಯುಕ್ತ ಮಣ್ಣು ಕಂಡುಬರುತ್ತೆ. ಪ್ರತಿಯೊಂದು ಆಯಾ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಂಡಿದೆ. ಸರಿ, ಇಷ್ಟೆಲ್ಲ ಆಯ್ತು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂತೆ ಬೇಡ, ಅದಕ್ಕೆ ಒಂದು ಸಖತ್ ಸೂತ್ರ ಇದೆ. ಇದೊಂದು ಜ್ಞಾಪಕ ಶಕ್ತಿಯ ಚಮತ್ಕಾರ ಅಂತಾನೆ ಹೇಳ್ಬೋದು. ಹೌದಲ್ವಾ? ಅಲ್ಯೂವಿಯಲ್, ಕಪ್ಪು, ಕೆಂಪು, ಲ್ಯಾಟ್ರೇಟ್, ಅಬ್ಬಾ, ಎಷ್ಟೊಂದ್ ಹೆಸರುಗಳು, ಜೊತೆಗೆ ಅವುಗಳ ಬೆಳೆಗಳು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಒಂದು ಈಸಿ ಟ್ರಿಕ್ ಬೇಡ್ವಾ? ಹಾಗಾದ್ರೆ ಇಲ್ಲಿದೆ ನೋಡಿ ಆ ಮಾಂತ್ರಿಕ ವಾಕ್ಯ. ಕಪ್ಪು ಹತ್ತಿಯ ರೈತನು ಕೆಂಪು ಕರ್ನಾಟಕದಲ್ಲಿ ಲ್ಯಾಟರೈಟ್ ಬೆಟ್ಟದಲ್ಲಿ ಚಹಾ ಕುಡಿಯುತ್ತಾನೆ. ಈ ಒಂದು ವಾಕ್ಯ ನೆನ್ಪಿದ್ರೆ ಸಾಕು, ಪ್ರಮುಖ ಮಣ್ಣುಗಳ ಕಥೆ ನಮ್ಮ ಬೆರಳು ತುದಿಯಲ್ಲಿರುತ್ತೆ. ಇದನ್ನೀಗ ಬಿಡಿಸಿ ನೋಡೋಣ ಬನ್ನಿ. ಕಪ್ಪು ಹತ್ತಿ ಅಂದರೆ ಸಿಂಪಲ್, ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಫೇಮಸ್. ಕೆಂಪು ಕರ್ನಾಟಕ ಅಂದ್ರೆ ಕೆಂಪು ಮಣ್ಣು ಕರ್ನಾಟಕದಲ್ಲಿ ಜಾಸ್ತಿ ಕಾಣಸಿಗುತ್ತೆ. ಮತ್ತು ಲ್ಯಾಟ್ರೇಟ್ ಬೆಟ್ಟದಲ್ಲಿ ಚಹಾ ಅಂದ್ರೆ ಲ್ಯಾಟ್ರೇಟ್ ಮಣ್ಣು ಚಹಾ ಬೆಳೆಗೆ ಸೂಕ್ತ. ನೋಡಿದ್ರಾ ಎಷ್ಟು ಸಿಂಪಲ್ ಆಗಿದೆ ಅಂತ? ಈ ಟ್ರಿಕ್ ಸಖತ್ತಾಗಿ ವರ್ಕ್ ಆಗತ್ತೆ ಅಲ್ವಾ? ಅಂದ್ರೆ ನಾವ್ ನೋಡಿದಾಗೆ ಭಾರತದ ಮಣ್ಣು ಅಂದ್ರೆ ಕೇವಲ ಮಣ್ಣಲ್ಲ, ಅದು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಕೃಷಿ, ನಮ್ಮ ಆಹಾರ, ನಮ್ಮ ಆರ್ಥಿಕತೆ ಎಲ್ಲದಕ್ಕೂ ಅಡಿಪಾಯ.
ನಮ್ಮ ವೈವಿಧ್ಯತೆಯ ನಿಜವಾದ ಬೇರುಗಳೇ ಈ ಮಣ್ಣಿನಲ್ಲಿವೆ. ಹಾಗಾಗಿ ಕೊನೆಯದಾಗಿ ಒಂದು ಮಾತು. ಮುಂದಿನ ಸಲ ಹೊರಗೆ ಕಾಲಿಟ್ಟಾಗ ಸುಮ್ನೆ ಕೆಳಗೆ ನೋಡಿ. ನಮ್ಮ ಕಾಲ ಕೆಳಗಿರೋದು ಕೇವಲ ನೆಲ ಅಲ್ಲ, ಅದು ಲಕ್ಷಾಂತರ ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಜೀವನದ ಕಥೆಯನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ನಿಜ ತಾನೇ? ನಾವು ನಿಂತಿರೋ ಈ ನೆಲವೇ ನಮ್ಮ ದೇಶದ ಇಡೀ ಕಥೆಯನ್ನ ಹೇಳುತ್ತೆ ಅಲ್ವಾ?